ಫಸ್ಟ್ ಕ್ಲಾಸ್ ಗೆದ್ದೆ ಗೆಲ್ತೀವಿ 2 ಲಕ್ಷದಲ್ಲಿ. ಸರ್ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ, ಏನ್ ನಿರೀಕ್ಷೆ ಮಾಡ್ತೀರಿ ಸರ್? ಇದು ಬರೀ ಒಂದೇ ಕ್ಷೇತ್ರದ ಜನ. ಸರ್ ಮೈತ್ರಿ ಏನಾದರೂ ಪರಿಣಾಮ ಬೀರ್ಬೋದಾ ಕೋಲಾರದ ಮೇಲೆ? ಅವ್ರು ಹೇಳಿದಾರಲ್ಲ, ಈಗಾಗಲೇ ನಮ್ದು ಗ್ಯಾರಂಟಿ ಇಲ್ಲ, ಮುಂದಕ್ಕೆ ಅವ್ರ ಜೊತೆ ಹೋಗೋದಿಲ್ಲ ಅಂತ ಹೇಳಿದಾರಲ್ಲ. ಸರ್ ಏನ್ ಪ್ರಯತ್ನ ಮಾಡಿದ್ರು ನಾವೇ ಗೆಲ್ಲೋದು ಅಂತ ಹೇಳ್ತಿದ್ದಾರೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ, ಏನೇ ಮತದಾರನ ಪುಸಲಾಯಿಸುವಂತ ಕೆಲಸ ಮಾಡಿದ್ರು ಕೂಡ ನಮ್ಮದೇ ಗೆಲುವು ಅನ್ನೋಂತಹ ಮಾತನ್ನ. ಫಸ್ಟ್ ಕ್ಲಾಸ್ ಗೆದ್ದೆ ಗೆಲ್ತೀವಿ 2 ಲಕ್ಷದಲ್ಲಿ. ಸರ್ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ, ಏನ್ ನಿರೀಕ್ಷೆ ಮಾಡ್ತೀರಿ ಸರ್? ಇದು ಬರೀ ಒಂದೇ ಕ್ಷೇತ್ರದ ಜನ. ಸರ್ ಮೈತ್ರಿ ಏನಾದರೂ ಪರಿಣಾಮ ಬೀರ್ಬೋದಾ ಕೋಲಾರದ ಮೇಲೆ? ಅವ್ರು ಹೇಳಿದಾರಲ್ಲ, ಈಗಾಗಲೇ ನಮ್ದು ಗ್ಯಾರಂಟಿ ಇಲ್ಲ, ಮುಂದಕ್ಕೆ ಅವ್ರ ಜೊತೆ ಹೋಗೋದಿಲ್ಲ ಅಂತ ಹೇಳಿದಾರಲ್ಲ. ಸರ್ ಏನ್ ಪ್ರಯತ್ನ ಮಾಡಿದ್ರು ನಾವೇ ಗೆಲ್ಲೋದು ಅಂತ ಹೇಳ್ತಿದ್ದಾರೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ, ಏನೇ ಮತದಾರನ ಪುಸಲಾಯಿಸುವಂತ ಕೆಲಸ ಮಾಡಿದ್ರು ಕೂಡ ನಮ್ಮದೇ ಗೆಲುವು ಅನ್ನೋಂತಹ ಮಾತನ್ನ DCM DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಪ್ರಭಾವ ಮಾಡುತ್ತೆ, ಅದರ ಜೊತೆಗೆ ನಾವು ಒಳ್ಳೆ ಕೆಲಸವನ್ನ ಮಾಡಿದೀವಿ, ಹೀಗಾಗಿ ಮೈತ್ರಿ ಕೋಲಾರದಲ್ಲಿ ಯಾವ ರೀತಿಯ ಪರಿಣಾಮ ಬೀರೋದಿಲ್ಲ, ಗೆಲುವು ನಮ್ಮದೇ ಅನ್ನೋಂಥ ಮಾತನ್ನ DCM DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಫಸ್ಟ್ ಕ್ಲಾಸ್ ಗೆದ್ದೆ ಗೆಲ್ತೀವಿ 2 ಲಕ್ಷದಲ್ಲಿ. ಸರ್ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ, ಏನ್ ನಿರೀಕ್ಷೆ ಮಾಡ್ತೀರಿ ಸರ್? ಇದು ಬರೀ ಒಂದೇ ಕ್ಷೇತ್ರದ ಜನ. ಸರ್ ಮೈತ್ರಿ ಏನಾದರೂ ಪರಿಣಾಮ ಬೀರ್ಬೋದಾ ಕೋಲಾರದ ಮೇಲೆ? ಅವ್ರು ಹೇಳಿದಾರಲ್ಲ, ಈಗಾಗಲೇ ನಮ್ದು ಗ್ಯಾರಂಟಿ ಇಲ್ಲ, ಮುಂದಕ್ಕೆ ಅವ್ರ ಜೊತೆ ಹೋಗೋದಿಲ್ಲ ಅಂತ ಹೇಳಿದಾರಲ್ಲ. ಸರ್ ಏನ್ ಪ್ರಯತ್ನ ಮಾಡಿದ್ರು ನಾವೇ ಗೆಲ್ಲೋದು ಅಂತ ಹೇಳ್ತಿದ್ದಾರೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ, ಏನೇ ಮತದಾರನ ಪುಸಲಾಯಿಸುವಂತ ಕೆಲಸ ಮಾಡಿದ್ರು ಕೂಡ ನಮ್ಮದೇ ಗೆಲುವು ಅನ್ನೋಂತಹ ಮಾತನ್ನ. ಫಸ್ಟ್ ಕ್ಲಾಸ್ ಗೆದ್ದೆ ಗೆಲ್ತೀವಿ 2 ಲಕ್ಷದಲ್ಲಿ. ಸರ್ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ, ಏನ್ ನಿರೀಕ್ಷೆ ಮಾಡ್ತೀರಿ ಸರ್? ಇದು ಬರೀ ಒಂದೇ ಕ್ಷೇತ್ರದ ಜನ. ಸರ್ ಮೈತ್ರಿ ಏನಾದರೂ ಪರಿಣಾಮ ಬೀರ್ಬೋದಾ ಕೋಲಾರದ ಮೇಲೆ? ಅವ್ರು ಹೇಳಿದಾರಲ್ಲ, ಈಗಾಗಲೇ ನಮ್ದು ಗ್ಯಾರಂಟಿ ಇಲ್ಲ, ಮುಂದಕ್ಕೆ ಅವ್ರ ಜೊತೆ ಹೋಗೋದಿಲ್ಲ ಅಂತ ಹೇಳಿದಾರಲ್ಲ. ಸರ್ ಏನ್ ಪ್ರಯತ್ನ ಮಾಡಿದ್ರು ನಾವೇ ಗೆಲ್ಲೋದು ಅಂತ ಹೇಳ್ತಿದ್ದಾರೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ, ಏನೇ ಮತದಾರನ ಪುಸಲಾಯಿಸುವಂತ ಕೆಲಸ ಮಾಡಿದ್ರು ಕೂಡ ನಮ್ಮದೇ ಗೆಲುವು ಅನ್ನೋಂತಹ ಮಾತನ್ನ DCM DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಪ್ರಭಾವ ಮಾಡುತ್ತೆ, ಅದರ ಜೊತೆಗೆ ನಾವು ಒಳ್ಳೆ ಕೆಲಸವನ್ನ ಮಾಡಿದೀವಿ, ಹೀಗಾಗಿ ಮೈತ್ರಿ ಕೋಲಾರದಲ್ಲಿ ಯಾವ ರೀತಿಯ ಪರಿಣಾಮ ಬೀರೋದಿಲ್ಲ, ಗೆಲುವು ನಮ್ಮದೇ ಅನ್ನೋಂಥ ಮಾತನ್ನ DCM DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅವ್ರು ಯಾರ್ದು ಕ್ಯಾಮ್ರಾ ಹಿಂದೆ ತಗೊಳ್ಳಿ ಸರ್, ಕ್ಯಾಮ್ರಾ ಹಿಂದೆ ತಗೊಳ್ರಿ, ಎಲ್ಲ ನೀವೇ ಮುಂದೆ ಹೊರಟ್ಬಿಟ್ಟು ನಾವೇನ್ ಮಾಡೋದಿಲ್ಲ. ಇವತ್ತು ಕೂಡ ಪಕ್ಕದ ಉಂಟು ಕ್ಯಾಮ್ರಾ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದೀವಿ. ನಿನ್ನೆ ಎಲ್ಲ ಬಂದಿದ್ದಾನೆ, ನಾಮಿನೇಷನ್ಸ್ ಎಲ್ಲ ಮುಗಿದಿದೆ. ಇವತ್ತು ನಾವು ಬಹಳ ಪ್ರಮುಖವಾಗಿ ರಾಜ್ಯ ಬಹುಶಃ ಕಾಂಗ್ರೆಸ್ ಪಕ್ಷ ಇವತ್ತು ಏನು ನಾವು ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಕೊಡ್ತಾರೆ, ಅದೇ ರೀತಿ ದೆಹಲಿಯಲ್ಲಿ ಕೂಡ ನಮ್ಮ ACC ಪಕ್ಷ, ಇಲ್ಲಿ ಗೃಹಲಕ್ಷ್ಮಿ, ಅಲ್ಲಿ ಮಹಾಲಕ್ಷ್ಮಿ, ಇಲ್ಲಿ 24,000 ವರ್ಷಕ್ಕೆ, ಅಲ್ಲಿ 1 ಲಕ್ಷ ವರ್ಷಕ್ಕೆ, ಇಲ್ಲಿ ಯುವಕರಿಗೆ 36,000 ರೂಪಾಯಿ ವರ್ಷಕ್ಕೆ, ಅಲ್ಲಿ ಟ್ರೈನಿಂಗ್ ಕೊಟ್ಟು 1 ಲಕ್ಷ ರೂಪಾಯಿ ಯುವಕರಿಗೆ. ನಮ್ಮ ರೈತರ ಆದಾಯ ಡಬಲ್, ರೈತರ ಎಲ್ಲ ಕೂಡ ಸಾಮಾಜಿಕವಾದಂಥ ನ್ಯಾಯ, ಇಂಥ ಎಲ್ಲ ಕಾರ್ಯಕ್ರಮಗಳು. ಮತ್ತು ಯಾರು ಹೆಲ್ತ್ ಇನ್ಶೂರೆನ್ಸ್ ಇದೆ 25 ಲಕ್ಷ ಕೂಡ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಬರ್ತದೆ ಅಂತೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ಆರೋಗ್ಯದಲ್ಲಿ ನ್ಯಾಯ, ಉದ್ಯೋಗದಲ್ಲಿ ನ್ಯಾಯ, ಮಹಿಳೆಯರಿಗೆ ನ್ಯಾಯ, ರೈತರ ಬದುಕಿನಲ್ಲಿ ನ್ಯಾಯ, ಶಿಕ್ಷಣದಲ್ಲಿ ನ್ಯಾಯ, ಈ 5 ವಲಯದಲ್ಲೂ ಕೂಡ ನಮ್ಮ ಜನರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ಕಾರ್ಯಕ್ರಮಗಳನ್ನು ಇವತ್ತು ನಾವು ತಂದಿದ್ದೇವೆ. ಇದು ಯಶಸ್ಸಾಗ್ತದೆ. ರಾಜ್ಯದ ಜನತೆ ಈ ನಮ್ಮ ಕೊಟ್ಟ ಮಾತನ್ನು ಕಾಂಗ್ರೆಸ್ ಪಾರ್ಟಿ, ನಮ್ಮ ರಾಜ್ಯದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ACC ಅಧ್ಯಕ್ಷರಾಗಿದ್ದಾರೆ, ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ಒಂದು ಪರಿಶಿಷ್ಟ ಜಾತಿ ಒಬ್ಬ ನಾಯಕರು ACC ಅಧ್ಯಕ್ಷರಾಗಿದ್ದಾರೆ. ನಮ್ಮ ರಾಜ್ಯದ ಗೌರವಕ್ಕೆ ಸ್ವಾಭಿಮಾನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇಬ್ಬರು ಸೇರಿ, ನಾನು ಸಿದ್ದರಾಮಯ್ಯನವರು ಯಾವ ರೀತಿ ಚೆಕ್ಕನ್ನು ಸೈನ್ ಹಾಕಿದ್ದೋ ಅದೇ ರೀತಿ ಅವರಿಬ್ಬರು ಸೈನ್ ಹಾಕಿ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಗ್ಯಾರಂಟಿ, ನಮ್ಮ ವಿಜಯ ನಿಶ್ಚಿತ, ಗ್ಯಾರಂಟಿ ಖಚಿತ. ಎಷ್ಟು ಸ್ಥಾನಗಳು ಬರ್ಬೋದು ಸರ್ ರಾಜ್ಯದಲ್ಲಿ? 20ಕ್ಕೂ ಹೆಚ್ಚು ಸೀಟು ಬರ್ತದೆ ಸರ್. ಕೇಂದ್ರದಲ್ಲಿ, ರಾಜ್ಯದಲ್ಲಿ ಯಶಸ್ವಿ ಆಯಿತು ಸರ್ ಗ್ಯಾರಂಟಿಗಳು, ಕೇಂದ್ರದಲ್ಲೂ ಆಗುತ್ತಾ ಸರ್? ಅದೇ ಗ್ಯಾರಂಟಿ. ನಾನು ದೇವಸ್ಥಾನದಲ್ಲಿ, ದೇವರ ಸನ್ನಿಧಿಯಲ್ಲಿ ಈ ದೇವನಿಗೆ, ಗಣೇಶನಿಗೆ ಈ ಶಕ್ತಿ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಮೋದಿ